ಕೊನೆಗೂ ಎರಡನೇ ಮದುವೆಗೆ ಸಜ್ಜಾದ ಮೇಘನಾ ರಾಜ್. ಕನ್ನಡ ನಟನೊಂದಿಗೆ ಮೇಘನಾ ರಾಜ್ ರವರ ಎರಡನೇ ಮದುವೆ. ಅಷ್ಟಕ್ಕೂ ಆ ನಟ ಯಾರು, ಏನು? ಧ್ರುವ ಸರ್ಜಾ ಅವರ ಒಂದು ಆಪ್ತ ಸ್ನೇಹಿತನಂತೆ ಆ ನಟ. ಅಷ್ಟಕ್ಕೂ ಆ ನಟ ಯಾರು? ಧ್ರುವ ಸರ್ಜಾ ಅವರು ಒಂದು ಮೇಘನಾ ರಾಜ್ ಅವರ ಮೇಲೆ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಏನಾಯಿತು, ಯಾವಾಗ ಮದುವೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಆ ನಟನ ಸಂಪೂರ್ಣವಾದ ಮಾಹಿತಿ ಹಾಗೆ ಅವರು ಒಂದು ಮಾತನಾಡಿದ ವಿಡಿಯೋ ಕ್ಲಿಪ್ ಎಲ್ಲವನ್ನು ಸಹ ಹಾಕಿದ್ದೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಒಂದು ವೇಳೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ನಟಿ ಮೇಘನಾ ರಾಜ್, ಚಿರಂಜೀವಿ ಸರ್ಜಾ ಒಂದು ಮರಣ ಹೊಂದಿದ ನಂತರ 1 ವರ್ಷಗಳ ಕಾಲ ಒಬ್ಬಂಟಿಯಾಗೇ ಇದ್ದರು. ಮೊಟ್ಟ ಮೊದಲು ಕೇಳಿದಾಗ, ಇಲ್ಲ ನನಗೆ ಚಿರಂಜೀವಿ ಅವ್ರನ್ನ ಬಿಟ್ಟು ಯಾರನ್ನೂ ಆ ಜಾಗದಲ್ಲಿ ಒಂದು ರಿಪ್ಲೇಸ್ ಮಾಡೋಕ್ಕೆ ಆಗೋದಿಲ್ಲ, ಅವರೇ ನನಗೆ ಕೊನೆಯವರೆಗೂ, ಅವರಿಲ್ಲ ಅಂದರೂ ನಾನು ಒಬ್ಬಳೇ ಬದುಕ್ತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಮೇಘನಾ ರಾಜ್ರವರು ಅಂದರೆ ಚಿರಂಜೀವಿ ಸರ್ಜಾ ಅವರು ಒಂದು ಮರಣ ಹೊಂದಿದಾಗ ಈ ರೀತಿಯ ಮಾತನ್ನು ಹೇಳಿದರು. ಅದಾದ ನಂತರ ಕೆಲವೊಂದಿಷ್ಟು ದಿನಗಳಾದರೂ ಕೂಡ ಯಾವುದೇ ರೀತಿಯ ರಿಯಾಕ್ಷನನ್ನು ಮಾಡದೆ ಅವರು ಒಬ್ಬರೇ ಒಂದು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಅವರ ತಂದೆ ತಾಯಿಯವರು ಇನ್ನೊಂದು ಮದುವೆ ಆಗು, ನೀನು ಇನ್ನೂ ಚಿಕ್ಕವಳು ಅಂತಕ್ಕಂಥ ಮಾತನ್ನು ಅವ್ರ ತಂದೆ ತಾಯಿಯವರು ಅವಳಿಗೆ ಹೇಳ್ತಾ ಬಂದರು. ಆಗ ಅವಳು ಆ ಮಾತನ್ನು ಕೇಳಿಲ್ಲ, ಅಂದರೆ ಮೇಘನಾ ರಾಜ್ರವರು ಅವಾಗ ಆ ಮಾತನ್ನು ಕೇಳಿಲ್ಲ. ಇಲ್ಲ ನನಗೆ ಚಿರಂಜೀವಿ ಅವರನ್ನು ಬಿಟ್ಟು ಯಾರನ್ನ ಆ ಜಾಗದಲ್ಲಿ ರಿಪ್ಲೇಸ್ ಮಾಡೋಕ್ಕೆ ಆಗೋದಿಲ್ಲ, ಅವ್ರು ಇದ್ರೂ ಅಷ್ಟೇ, ಇಲ್ಲ ಅಂದರೂ ಅಷ್ಟೇ, ನಾನು ಅವ್ರದ್ದೇ ಒಂದು ನೆನಪಿನಲ್ಲಿ ಬದುಕ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಮೇಘನಾ ರಾಜ್ರವರು ಹೇಳಿದರು. ಮೊಟ್ಟ ಮೊದಲನೇದಾಗಿ ಅವರ ಮಗ ಅಂದರೆ ರಾಯನ್ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಮನೆ ಕೆಲಸಗಳನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ಇತ್ತೀಚೆಗೆ ಏನು ಹೇಳಿದಾರೆಪ್ಪ ಅಂತಂದರೆ ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಅವರೇ ಹೇಳಿದ್ದಾರೆ. ಈಗೀಗ ಯಾಕೋ ಬದಲಾಗ್ತಾ ಇದ್ದಾರೆ ಮೇಘನಾ ರಾಜ್ ಅಂತಕ್ಕಂಥದ್ದು ಸ್ವಲ್ಪ ಜನರ ಒಂದು ಮಾತಾಗಿದೆ. ಯಾಕಪ್ಪ ಅಂತಂದರೆ ಮೇಘನಾ ರಾಜ್ರವರು ಇತ್ತೀಚಿನ ದಿನಗಳಲ್ಲಿ ಒಂದು ನ್ಯೂಸ್ ಚಾನಲ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದ ಯಾವುದೇ ಒಂದು ಚಾನಲ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಏನು ಹೇಳಿದಾರೆಪ್ಪ ಅಂತಂದರೆ, ಖಂಡಿತವಾಗ್ಲೂ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಎರಡನೇ ಲವ್ವನ್ನು ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ನಟಿ ಮೇಘನಾ ರಾಜ್ರವರು ಒಂದು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಚಿರಂಜೀವಿ ಅವರು ಮರಣ ಹೊಂದಿದ ನಂತರ ನನಗೆ ಒಬ್ಬಂಟಿಯಾಗಿರಬೇಕು ಅನಿಸಿತು. ಕೆಲವೊಂದಿಷ್ಟು ದಿನಗಳ ಕಾಲ ನಾನು ತುಂಬ ಚೆನ್ನಾಗಿ ಒಂದು ಮನೆಯನ್ನು ಹಾಗೆ ನನ್ನ ಮಗನನ್ನು ಹಾಗೆ ಕೆಲಸವನ್ನು ಎಲ್ಲವನ್ನು ಕೂಡ ಚೆನ್ನಾಗಿ ನಿಭಾಯಿಸ್ತಾ ಇದ್ದೆ. ಅದಾದ ನಂತರ ಈಗ ನನಗೆ ತುಂಬ ಅಂದರೆ ತುಂಬಾನೇ ಆಗ್ತಾ ಇಲ್ಲ, ತುಂಬ ಟಯರ್ಡ್ ಆಗ್ತಿದೆ. ಎಲ್ಲವನ್ನ ಒಂದೇ ಟೈಮ್ನಲ್ಲಿ ನಿಭಾಯಿಸೋಕೆ ಆಗ್ತಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ನನ್ನ ಮಗನ ರಾಯನ್ ಅನ್ನ ಕೂಡ ನೋಡ್ಕೋಬೇಕು, ಹಾಗೆ ಮನೆ ಕೆಲಸವನ್ನ ನೋಡ್ಕೋಬೇಕು, ಹಾಗೆ ಕೆಲವೊಂದಿಷ್ಟು ನನ್ನ ಬಿಸ್ನೆಸ್ ಅನ್ನ ಕೂಡ ನೋಡಬೇಕು, ಎಲ್ಲವನ್ನ ನೋಡ್ಕೊಳ್ಳೋಕೆ ನನಗೆ ಆಗ್ತಿಲ್ಲ, ತುಂಬಾ ಅಂದರೆ ತುಂಬ ಟಯರ್ಡ್ ಆಗ್ತಿದೆ. ನನ್ನ ತಂದೆ ತಾಯಿಯವರು ಕೂಡ ನನಗೆ ಹೇಳಿದ್ದಾರೆ, ಇನ್ನೊಂದು ಮದುವೆ ಆಗು, ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದನ್ನ ನನಗೆ ಮನವರಿಕೆಯನ್ನು ಮಾಡಿಸಿದ್ರು. ಮೊಟ್ಟ ಮೊದಲನೇದಾಗಿ ನಾನು ಕೂಡ ಯಾರನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿರಲಿಲ್ಲ. ಅದಾದ ನಂತರ ನನ್ನ ತಂದೆ ತಾಯಿಯವರು ನನಗೆ ತಿಳಿಸಿ ಬುದ್ಧಿವಾದವನ್ನು ಹೇಳಿದ್ರು. ಈಗ ನಾನು ಇನ್ನೊಂದು ಮದುವೆ ಆಗೋಕ್ಕೆ ಸಜ್ಜಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಮೇಘನಾ ರಾಜ್ರವರು ಒಂದು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಎರಡನೇ ಲವಲ್ಲಿ ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಪ್ಪ ಅಂತಂದ್ರೆ ಚಿರಂಜೀವಿ ಸರ್ಜಾ ಇದ್ದು ನಾನೇನಾದ್ರೂ ಅವರನ್ನ ಬಿಟ್ಟು ಇನ್ನೊಂದು ಮದುವೆಗೆ ಹುಟ್ಟಿದ್ರೆ ಅದು ತಪ್ಪಾಗ್ತಾ ಇತ್ತು. ಇದು ತಪ್ಪಾಗಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಟಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಒಂದು ಕೋಪವನ್ನು ವ್ಯಕ್ತಪಡಿಸಿದ್ದಾರೆಪ್ಪ ಅಂತಂದರೆ, ಖಂಡಿತವಾಗ್ಲೂ ಅದಕ್ಕೆ ನೀವು ಮಾಡೋದು ತಪ್ಪು ಅಂತಕ್ಕಂಥ ಮಾತನ್ನ ಇಲ್ಲಿ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ, ನೀವು ಚಿರಂಜೀವಿ ಸರ್ಜಾ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ದೀರಾ, ಅವರು ಇಲ್ಲ ಅಂದ ತಕ್ಷಣ ಈಗ ಇನ್ನೊಬ್ಬರನ್ನ ಮದುವೆ ಆಗೋದು ತಪ್ಪು ಅಂತಕ್ಕಂಥ ಮಾತನ್ನ ಇಲ್ಲಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಅಂದರೆ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಈ ರೀತಿಯಾದ ಒಂದು ಮಾತನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮದುವೆ ಆಗುತ್ತಿರುವ ನಟ ಯಾರು, ಮೇಘನಾ ರಾಜ್ರವರು ಮದುವೆ ಆಗ್ತಿರುವ ನಟ ಯಾರು ಅಂತಕ್ಕಂಥದನ್ನ ಈಗ ಕೆಲವೊಂದಿಷ್ಟು ಸುದ್ದಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ ನಂತರ ನಟಿ ಮೇಘನಾ ರಾಜ್ರವರು ಎರಡನೇ ಮದುವೆಗೆ ತಯಾರಾಗಿದ್ದು, ಈಗ ಅವರ ತಂದೆ ತಾಯಿಯವರು ಗಂಡನ ಹುಡುಕಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹೊರಬರ್ತಾ ಇವೆ. ಆ ಗಂಡು ಕನ್ನಡ ಇಂಡಸ್ಟ್ರಿಯಲ್ಲಿ ನಟನಾಗಿದ್ದಾನೆ ಅಂತಕ್ಕಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಇನ್ನೂವರೆಗೂ ಕೂಡ ನಟನನ್ನು ಹುಡುಕಿದ್ದೇನೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಚಿರಂಜೀವಿ ಸರ್ಜಾ ಅವರ ಮಾವನವರು ಅಂದ್ರೆ ಈಗ ನಟಿ ಮೇಘನಾ ರಾಜ್ರವರ ತಂದೆ ತಾಯಿಯವರು ಹುಡುಗನನ್ನ ಹುಡುಕಿದ್ದೇವೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಆದಷ್ಟು ಬೇಗ ಅವನೊಂದಿಗೆ ಮದುವೆಯನ್ನ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಈ ಮಾತನ್ನ ಚಿರಂಜೀವಿ ಸರ್ಜಾ ಅವರ ತಮ್ಮನಾದಂತಹ ಧ್ರುವ ಸರ್ಜಾ ಅವರಿಗೆ ಕೇಳಿದಾಗ, ಧ್ರುವ ಸರ್ಜಾ ಅವರು ಇದಕ್ಕೆ ಯಾವ ರೀತಿಯ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಪ್ಪ ಅಂತಂದ್ರೆ, ಅತ್ತಿಗೆಯವರು ಈಗ ದುಃಖದಲ್ಲಿದ್ದಾರೆ, ಅಣ್ಣನನ್ನ ಕಳೆದುಕೊಂಡ್ರು ದುಃಖದಲ್ಲಿ. ಅವರಿಗೆ ನಾವು ಇಂತಹ ಕ್ವಶನ್ಗಳನ್ನ ಕೇಳ್ಬಿಟ್ಟು ಅವರ ಮನಸ್ಸಿಗೆ ನೋವನ್ನುಂಟು ಮಾಡೋದು ಬೇಡ, ಅವರ ಪಾಡಿಗೆ ಅವರನ್ನ ಬಿಟ್ಬಿಡೋಣ ಅಂತಕ್ಕಂಥ ಮಾತನ್ನ ಇಲ್ಲಿ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಈ ಮಾತನ್ನು ಸಿಟ್ಟಿನಿಂದ ಹೇಳಿದ್ರು ಅಥವಾ ಪ್ರೀತಿಯಿಂದ ಹೇಳಿದ್ರು ಅಂತಕ್ಕಂಥದ್ದು ಎಲ್ಲೂ ಕೂಡ ಅರ್ಥ ಆಗ್ತಿಲ್ಲ. ಇನ್ನೊಂದು ಮದುವೆ ಆಗೋದು ನಟಿ ಮೇಘನಾ ರಾಜ್ರವರು ಸರಿಯಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮಾಡಿ.